ಕಳೆದ ವಾರ 3 ದಿನ ನಾವು ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳ ಜೊತೆ ಡೈರಿಯಲ್ಲಿ ನಡೆದಂಥ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ಈ ದಿನ ತಮ್ಮನ್ನೆಲ್ಲ ಕರೆಸಿದ್ದೀವಿ. ನಮಗೆ ನಿನ್ನೆ ಮಾನ್ಯ ಶಾಸಕರು ಹಾಗೂ ಕೋಮಲ್ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಕರೆದಿದ್ರು. ತಮಗೆ ನಾವು ತುಂಬ ವಿಚಾರಗಳು ಮಾತಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ. ಬಟ್ ಆದರೆ ಅವರು ಯಾಕೋ ವಿಚಲಿತರಾದಾಗೆ ಕಾಣ್ತಾ ಇದ್ರು. ತಾವೆಲ್ಲ ಕೆಲವು ಪ್ರಶ್ನೆಗಳು ಮಾಡ್ತಾ ಇದ್ರಿ. ನಾವು ಸಹ ಲೈವ್ ನೋಡ್ತಾ ಇದ್ವಿ. ಆ ಲೈವಲ್ಲಿ ಏನು ಉತ್ತರ ಕೊಡ್ಬೋದು ಸಮಾಜಕ್ಕೆ ಮತ್ತು ಕೋಲಾರ ಜಿಲ್ಲೆ ಜನಕ್ಕೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನಕ್ಕೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ವಿ. ಬಟ್ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಅಂತ ನಿರೀಕ್ಷೆ ಅಂತ ನಮಗೆ ಶಾಸಕರು ಕೊಡಲಿಲ್ಲ ಅಂತ ಅನ್ನಿಸ್ತು. ತಾವು ಕೇಳಿದ್ರಿ, ತಮ್ಮ ಪ್ರಶ್ನೆಗಳಿಗೆ ಆರಿಕೆ ಉತ್ತರ ಕೊಟ್ಟು ಬೇರೆ ಅವ್ರ ರಾಜಕೀಯ ಎದುರಾಳಿ ಮತ್ತೆ ರಾಜಕೀಯದ ಬಗ್ಗೆನೇ ಮಾತಾಡ್ತಾ ಇದ್ರು. ಅದಕ್ಕೆ ನಮಗೆ ಸಂಬಂಧ ಇಲ್ಲ, ನಮ್ಗಿದ್ರಲ್ಲಿ ರಾಜಕೀಯ ಏನಿಲ್ಲ. ಇಲ್ಲಿ ನಡೆದಿರೋಂಥ ಭ್ರಷ್ಟಾಚಾರ, ಅಕ್ರಮ ಮತ್ತೆ ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಪರೀಕ್ಷೆ ಬರೆದು ಹುದ್ದೆ ನಿರೀಕ್ಷೆಯಲ್ಲಿದ್ದಂಥ ಸ್ಥಳೀಯ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾವುದೇ ವಿದ್ಯಾರ್ಥಿ, ಇಲ್ಲಿ ಸ್ಥಳೀಯ ಅನ್ನೋದು ಬರಲ್ಲ. ಯಾರು ಅಂಕಗಳನ್ನು ಗಳಿಸ್ತಾರೆ ಅವ್ರಿಗೆ ಹುದ್ದೆ ದೊರಕಬೇಕಾಗಿತ್ತು. ಸೊ ಅದ್ರ ವಿಚಾರ ಮಾತಾಡೋಕ್ಕೆ ನಮಗೆ ಕೇವಲ ಈ ಒಂದು 2-3 ದಾಖಲೆಗಳಷ್ಟೇ ಒದಗಿಸಿದ್ದಾರೆ. ಅದು ಇವರು ಕೋಮಲ್ ಅವರು ಒದಗಿಸಿಲ್ಲ, ನಮಗೆ ಲೋಕಾಯುಕ್ತರು ಒದಗಿಸಿದ್ದಾರೆ. ತಾವೆಲ್ಲ ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನೋಡಿದಿರಿ ಅಂತ. ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೇಮಕಾತಿ ಪ್ರಕ್ರಿಯೆ. ಈ ನೇಮಕಾತಿ ಪ್ರಕ್ರಿಯೆ ಏನೂ ಆಗಿಲ್ಲ. ನಿನ್ನೆ ತಮಗೆಲ್ಲ ಹೇಳ್ತಾ ಇದ್ರು, ಇಡಿ ಮತ್ತೆ ಲೋಕಾಯುಕ್ತದ ಪ್ರಗತಿಯಲ್ಲಿದೆ, ಅದನ್ನ ಅವರು ನೋಡ್ಕೋತಾರೆ. ನಂದೇನಿದೆ ಅದರಲ್ಲಿ, ನಾನೇನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಲೋಕಾಯುಕ್ತಕ್ಕೆ ಅವರು ಹೇಳಿದ್ದಾರೆ, ಮ್ಯಾನೇಜ್ಮೆಂಟ್ ಅಷ್ಟೇ ತೀರ್ಮಾನ ಮಾಡಿದೆ, ಯಾವುದೇ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿ ಆರಿಕೆ ಉತ್ತರನ ಕೊಡ್ತಾ ಇದ್ರು. ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಏನಾಗಿದೆ ಅಂತ. ನೋಡಿ, ಉದಾಹರಣೆಗೆ ನಂದಿತ್ BR ಅಂತ ಒಂದು OMR ಶೀಟು ನಂಬರ್ ನೋಡಿ, ಇದ್ರ ಪ್ರತಿ ತಮಗೆ ಕೊಡ್ತೀನಿ. 0153 ಲಾಸ್ಟ್ ನಂಬರು. ನಂದಿತ್ KR ಅಂತ, ಸೇಮ್ ಅದೇ ನಂದಿತ್ KR ಅದೇ ನಂಬರು, 2 ಇರುತ್ತೆ. 2 OMR ಶೀಟು, 2 ವಿಭಿನ್ನವಾದಂಥ ಅಂಕಗಳು, 2 ವಿಭಿನ್ನವಾದಂಥ ಸಹಿಗಳು, ಡಾಟ್ಸು. ಏನು ಇವರು ಉತ್ತರ ಬರೆದಿದ್ದಾರೆ, ಇದು ಏನು ಉತ್ತರ ಬರೆದಿದ್ದಾರೆ? 2 OMR ಶೀಟು ಎಲ್ಲಾದ್ರೂ ತಾವು ಕಂಡಿರ್ತೀರಾ? ಇದು ಒಂದು ಎಕ್ಸಾಂಪಲ್. 27 ಜನ OMR ಪ್ರತಿಗಳು ತಿದ್ದುಪಡಿ ಆಗಿರೋದು, ಅಂದ್ರೆ ಓವರ್ ರೈಟ್ ಆಗಿರೋದು. ನೋಡಿ, ನೋಡಿ 001053 OMR ಸಂಖ್ಯೆ, ಶೀಟ್ ಸಂಖ್ಯೆ ಅದೇ 001053 ಇನ್ನೊಂದು. ಇದೇ ತರ 27 OMR ಶೀಟ್ಗಳಿಗೆ ಬೇರೆ ಬೇರೆ ಮಾರ್ಕ್ಸು. ಅವ್ರಿಗೆ ಒಂದು ಮೂಲ ಏನ್ ಬರ್ದಿದ್ದಾರೆ ಅದು, ಇನ್ನೊಂದು ಇವರು ತಿದ್ದುಪಡಿ ಮಾಡಿರೋದು. ಆಫೀಸ್ಗೆ ಹೋಗಿ ಇಲ್ಲಿ ಪರೀಕ್ಷೆ ಆದ ನಂತರ ಮೊದಲೇ ಕುತಂತ್ರ ಅಥವಾ ಪ್ಲಾನ್ ಮಾಡಿ, ಇದನ್ನ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಕುತಂತ್ರಿ ಅಂತ ಹೇಳ್ಬೋದು ನಮ್ಮ ಅಧ್ಯಕ್ಷರನ್ನ. ಇದಕ್ಕೆ ಮೂಲ ಕಾರಣ ಅಧ್ಯಕ್ಷರೇ. ಅದಕ್ಕೂ ದಾಖಲೆ ಇಡಿ ಅವರು ಹೇಳಿದ್ದಾರೆ. MLA ಅವರ ಸೂಚನೆ ಮೇಲೆಗೆ ಗೋಪಾಲ್ ಮೂರ್ತಿ ಮತ್ತೆ ಪರೀಕ್ಷಾ ವಿಭಾಗದಲ್ಲಿರುವಂತ ನಾವುಗಳು ಅವ್ರು ಹೇಳಿದ್ರು ಅಂತ ಹೇಳಿ ಹೇಳ್ತಾರೆ. ಅದ್ರದ್ದು ದಾಖಲೆ ಇಲ್ಲಿದೆ ನೋಡಿ. ನಿನ್ನೆ ಹೇಳ್ತಾ ಇದ್ರು, ನಾನು ಅದರಲ್ಲಿ ಏನು ಪಾಲ್ದಾರನಾಗಿಲ್ಲ, ನಂದೇನು
ಹಸ್ತಕ್ಷೇಪನೇ ಇಲ್ಲ ಅಂತ ಹೇಳ್ತಾರೆ. ಅಧಿಕಾರಿಗಳು ಹೇಳಿದ್ದಾರೆ, ಇದರಲ್ಲಿ ತಾವು ನೋಡ್ಬೋದು. ನಾನು ಪರೀಕ್ಷೆ ಮುಗಿದ ತಕ್ಷಣ OMR ಶೀಟ್ಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ನಮ್ಮ ಆಫೀಸ್ಗೆ ಹೋಗ್ತಾ ಇದ್ವಿ. ಆಫೀಸ್ಗೆ ಹೋಗೋ ಮಧ್ಯದಾರಿಯಲ್ಲಿ ಗೋಪಾಲ್ ಮೂರ್ತಿ ಅವರು ಕರೆ ಮಾಡಿ ನಂಜೇಗೌಡರದ್ದು ಒಂದು ಅಪಾರ್ಟ್ಮೆಂಟ್ಗೆ ಕರ್ಕೊಂಡೋದ್ರು ನಮ್ಮನ್ನ ಸುಮಾರು 8 ಗಂಟೆ 30 ನಿಮಿಷ ಸಮಯದಲ್ಲಿ. ಆವಾಗ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಶಾಸಕರು ನಮ್ದೊಂದು 27 ಜನ ಅಭ್ಯರ್ಥಿಗಳಿದ್ದಾರೆ, ಅವರೆಲ್ಲ ನಮ್ಮ ಕ್ಷೇತ್ರದವರು, ಅವ್ರಿಗೆಲ್ಲ ನೀವು OMR ಶೀಟ್ನ ಚೇಂಜ್ ಮಾಡಿ ಮೇಲೆ ಬರೋ ಥರ ಅಂದರೆ ಅಂಕಗಳನ್ನ ಹೆಚ್ಚಿಗೆ ತಗೊಳ್ಳೋ ಥರ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಡ್ತಾರೆ. ಅದರಂತೆ ಅವರು ಈ 27 OMR ಶೀಟ್ಗಳನ್ನ ತಿರ್ಚ್ತಾರೆ. ಇದು ತಿರ್ಚೋದಲ್ಲ, ಇದು ಫೋರ್ಜರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಬರೀ ಅಭ್ಯರ್ಥಿ ಸಹಿ ಮಾತ್ರ ಹಾಕಿಲ್ಲ, ಇವರು ಮೇಲ್ವಿಚಾರಕರ ಸಹಿ ಹಾಕ್ತಾರೆ. ಒಂದು ಪರೀಕ್ಷೆ ನಡಿಬೇಕು, OMR ಶೀಟ್ ಫಿಲ್ ಮಾಡಬೇಕು ಅಂತಂದವಾಗ ಮೇಲ್ವಿಚಾರಕರು ಪರೀಕ್ಷೆಯಲ್ಲಿ ಇನ್ವಿಜಿಲೇಟರ್ ಸೈನ್ ಹಾಕ್ತಾರೆ, ಅಭ್ಯರ್ಥಿ ಸೈನ್ ಹಾಕ್ತಾರೆ. ಅವರ ಅಭ್ಯರ್ಥಿ ಸಹಿನೂ ಇವರೇ ಹಾಕ್ತಾರೆ, ಅಭ್ಯರ್ಥಿ ಹೆಸರು ಇವರೇ ಬರೀತಾರೆ, ಮೇಲ್ವಿಚಾರಕರ ಸಹಿನೂ ಇವರೇ ಬರೀತಾರೆ. ಅಂದ್ರೆ ಇದು ಸ್ಪಷ್ಟವಾಗಿ ಹೇಳುತ್ತೆ ಫೋರ್ಜರಿ ಅಂತ. ಇದಕ್ಕೆ ಮಾನ್ಯ ಶಾಸಕರನ್ನ ನಾನು ಕೇಳ್ತೀನಿ, ಉತ್ತರ ಕೊಡಿ ಸ್ವಾಮಿ. ಇನ್ನೂ ಮುಂದಕ್ಕೆ ಹೋಗಿ ಸುಮಾರು 300ಕ್ಕೂ ಹೆಚ್ಚು ಜನನ ನೀವು ಇಂಟರ್ವ್ಯೂ ಮಾಡಿದ್ದೀರಿ, 75 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ. ಎಷ್ಟು ಮಾರ್ಕ್ಸ್ 75 ಜನಕ್ಕೆ ನೀವು ಕೊಟ್ಟಿದ್ದೀರಿ ಇಂಟರ್ವ್ಯೂ ಅಲ್ಲಿ? ಉಳಿಕೆ 250 ಜನಕ್ಕೆ ಎಷ್ಟು ಅಂಕಗಳನ್ನ ನೀವು ನೀಡಿದ್ದೀರಿ? ಯಾವ್ಯಾವ ಕಾರಣಕ್ಕೆ ಅಂದ್ರೆ, ನಿಮ್ಮವರು ಒಂದ್ 2 ಉದಾಹರಣೆ ಕೊಡ್ತೀನಿ. ಅವ್ರ ಮನೇಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಆನೆಪುರ ಹುಡುಗ, ಅವ್ರ ಮನೆ ಹುಡುಗ ಒಬ್ಬನಿಗೆ ಸೆಲೆಕ್ಟ್ ಆಗಿದ್ದಾರೆ, ಮತ್ತೆ ವೆಂಕಟೇಶ್ ಅಂತ ಅವ್ರ ಕಡೆಯವರು ಸೆಲೆಕ್ಟ್ ಆಗಿದ್ದಾರೆ. ಈ 75ರಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅವ್ರು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ? OMR ಶೀಟ್ ಅಲ್ಲಿ ಅವರು ಏನಾದ್ರು ಇದಾರ, ಅಥವಾ ಅವ್ರೇನಾದ್ರು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿದ್ದಾರ? ಎಷ್ಟು ಅಂಕಗಳನ್ನ ನೀವು ಕೊಟ್ಟಿದ್ದೀರಿ ಅಂತ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಉತ್ತರ ಕೊಡಿ ಶಾಸಕರೇ. ಅದಲ್ಲದೆ ತಾವು ಹೇಳ್ತೀರಿ, ನಾನು ಯಾರಿಗೂ ರೆಕಮೆಂಡೇಶನ್ ಮೇಲೆ ನಾನು ಕೆಲಸ ಕೊಟ್ಟಿಲ್ಲ, ಅವ್ರದ್ದು ಯಾರ್ಯಾರು ಏನೇನು ಶ್ರಮ ಪಟ್ಟು OMR ಶೀಟ್ ಅಲ್ಲಿ ಅಂಕ ಪಡೆದಿದ್ದಾರೆ ಅವ್ರಿಗೆ ಮಾತ್ರ ಕೊಟ್ಟಿದೀವಿ ನಾವು ಕೆಲಸ, ನಾವು ಯಾವುದೇ ಅಕ್ರಮ ಮಾಡಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಲ್ಲೊಂದು ದಾಖಲೆ ಇದೆ, ಯಾರ್ಯಾರ್ದು ರೆಕಮೆಂಡೇಶನ್ಗೆ ನಾವು ಮಾಡಿದೀರಿ ಅಂತ. ಆಕ್ಚುಲಿ ಇದನ್ನ ತಯಾರು ಮಾಡಿರೋದು ಇತರೆ ನಿರ್ದೇಶಕರಿಗೆ ಏಮಾರಿಸೋ ಉದ್ದೇಶದಿಂದ. ಯಾಕೆ ಅಂತಂದ್ರೆ 75 ಹುದ್ದೆಗಳಿರ್ಬೇಕಾದ್ರೆ 75 ಹುದ್ದೆಗಳಲ್ಲಿ ಬರುವಂತ ಹಣ ಸುಮಾರು 30ರಿಂದ 50 ಲಕ್ಷ ಏನಿದೆ, ಅದಷ್ಟು ಶೇರು ಇವ್ರಿಗೆ ಜಾಸ್ತಿ ಬರಬೇಕು, ಶೇರ್ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂದು 23 ಜನ ಅಭ್ಯರ್ಥಿಗಳನ್ನ ಕ್ರಿಯೇಟ್ ಮಾಡ್ಕೋತಾರೆ. CM ಅವ್ರಿಗೆ 3, DCM ಅವ್ರಿಗೆ 2, ಕೋಆಪರೇಟಿವ್ ಸೊಸೈಟಿಗೆ 3, ಮಿನಿಸ್ಟ್ರಿಗೆ, ಇತರೆ MLAಗಳಿಗೆ 10 ಅಂತ ಹೇಳಿ ಒಂದು ಲಿಸ್ಟ್ ತಯಾರು ಮಾಡಿ ಇಟ್ಕೋತಾರೆ. ಅಂದ್ರೆ ಇದರಲ್ಲಿ ಬೇರೆ ನಿರ್ದೇಶಕರು ಪಾಲ್ ಕೇಳದೆ ಇರಲಿ ಅಂತ. ಈ ನಿರ್ದೇಶಕರಿಗೆ ಏಮಾರಿಸೋದ್ರ ಸಲುವಾಗಿ, ಪೂರ್ತಿ ದುಡ್ಡನ್ನ ಇವ್ರು ಹೊಡೆಯೋದ್ರ ಸಲುವಾಗಿ ಇವ್ರು ಮಾಡ್ಕೊಂಡಿದ್ದಾರೆ. ಇದು ಯಾರು ಬೇರೆಯವರು ಬರೆದಿರೋದಲ್ಲ. MD ಗೋಪಾಲ್ ಮೂರ್ತಿ ಅವರು ತನಿಖೆ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಸಿಕ್ಕಿರುವಂತ ಪೇಪರ್ಸು, ಅದನ್ನ ತನಿಖೆ ಮಾಡಿದವಾಗ, ಅದ್ರ ಬಗ್ಗೆ ವಿಚಾರ ಮಾಡಿದವಾಗ ಗೋಪಾಲ್ ಮೂರ್ತಿ ಅವರು ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಯಾವ್ದ್ರಲ್ಲೂ ಪಾಲ್ಗೊಂಡಿಲ್ಲ ಅಂತ ಸಮಜಾಯಿಸಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಶಾಸಕರು. ಈ ನಾಗೇಶ್ ಮತ್ತೆ ಇತರೆ ಸುಮಾರು ಜನ ಏನು ಕೋಮೂಲಲ್ಲಿ ಇದ್ದಾರೆ, ಅವ್ರದೆಲ್ಲ ಹಣೆ ಬರ ಇದ್ರಲ್ಲಿದೆ. ಈ ದುಡ್ಡನ್ನ ನೇರವಾಗಿ ಸುಮಾರು 9 ಕೋಟಿ ದುಡ್ಡನ್ನ ಶಾಸಕರು ಹೊಡೆದಿದ್ದಾರೆ ಅಂತ ಹೇಳಿ ಗೋಪಾಲ್ ಮೂರ್ತಿ ಅವರು ಒಪ್ಕೊಂಡಿದ್ದಾರೆ. ಇದಕ್ಕೆ ಉತ್ತರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಇದಲ್ಲದೆ ಬೇರೆ ಬೇರೆ 27 ಜನ OMR ಶೀಟ್ಗಳನ್ನ ತಿದ್ದಿ ಪ್ರಾಮಾಣಿಕ ವಿದ್ಯಾರ್ಥಿಗಳನ್ನ, ನಾವು ಮೊನ್ನೆ ಚಿಕ್ಕಬಳ್ಳಾಪುರ ಹೋದವಾಗ ಒಬ್ರು ಕಣ್ಣೀರ್ ಹಾಕೊಂಡ್ರು. ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್, ಆಕೆ ಇಲ್ಲಿ ಎಕ್ಸಾಮ್ ಬರೆದಿದ್ದಾಳೆ, ಇವರು ಕಡಿಮೆ ಅಂಕಗಳನ್ನ ಕೊಟ್ಟಿರೋದ್ರಿಂದ ಆಕೆ ಸೆಲೆಕ್ಟ್ ಆಗಿಲ್ಲ. ಇದಕ್ಕೆ ಯಾರ ಜವಾಬ್ದಾರಿ? ಈ ವ್ಯವಸ್ಥೆನ ಅಥವಾ
ನಮ್ಮ ಅಧ್ಯಕ್ಷರ ಅಥವಾ ಆಡಳಿತ ಮಂಡಳಿನ? ಎಲ್ಲಾ 75 ಅಭ್ಯರ್ಥಿಗಳೇನಿದ್ದಾರೆ ಅವರೆಲ್ಲ ವಾಮ ಮಾರ್ಗವಾಗಿ ನಕಲಿ ಮಾಡಿ ಇವ್ರ ಹತ್ರ ಮಾರ್ಕ್ಸ್ ಜಾಸ್ತಿ ಹಾಕ್ಸ್ಕೊಂಡು ಸೆಲೆಕ್ಟ್ ಆಗಿರುವಂತವ್ರು. ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ, ಆ 75 ಜನನ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕೆ ಅಂತಂದ್ರೆ ಇದರಲ್ಲಿ ಅವರು ನೇರವಾಗಿ ಪಾಲ್ಗೊಂಡಿದ್ದಾರೆ, ಅವರು ಯೋಗ್ಯರೇ ಅಲ್ಲ, ಅವ್ರ ಕೈಲಿ ಇವಾಗ ಕೆಲಸ ಮಾಡ್ಸಕ್ಕೂ ಆಗ್ತಾ ಇಲ್ಲ. ನಾವು ಮೊನ್ನೆ ಡೈರಿಗೆ ಹೋದಾಗ ವಿಚಾರಿಸಿದ್ರಿ, ಯಾರು ತೋರಿಸಿ ಅವ್ರನ್ನ ಏನ್ ಮಾಡ್ತಿದಾರೆ ನೋಡೋಣ ಅಂತ. ಅವ್ರು ಯಾರು ಇವ್ರ ಕಂಟ್ರೋಲ್ ಅಲ್ಲೇ ಇಲ್ಲ, ಇವ್ರ ಮಾತೇ ಕೇಳಲ್ಲ. ಯಾಕೆಂದ್ರೆ ಅವ್ರು ದುಡ್ಡು ಕೊಟ್ಬಿಟ್ಟು ಬಂದಿದ್ದಾರೆ. ಅವ್ರು ಹೇಳಿದಂಗೆ ಇವ್ರ ಮ್ಯಾನೇಜ್ಮೆಂಟ್ ಕೇಳ್ಬೇಕು. ಆ ಪರಿಸ್ಥಿತಿಗೆ ತಂದ್ಕೊಂಡಿದ್ದಾರೆ. ಆಮೇಲೆ ಯಾವುದೇ ಅಭ್ಯರ್ಥಿಗಳನ್ನ ಸಾರ್ವಜನಿಕರಿಗೆ ಯಾರು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ ತೋರಿಸಿಲ್ಲ ಇವರು. ನಾನು ಇವತ್ತು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ, ಇಂಟರ್ವ್ಯೂ ಆಗಿರುವಂತ 1:5 ವಿದ್ಯಾರ್ಥಿಗಳು ಅವ್ರು ಪಡೆದಿರೋ ಅಂಕ ಮತ್ತೆ ಇವ್ರು ಕೊಟ್ಟಿರೋ ಅಂಕ ಎಲ್ಲಾನು ಬಹಿರಂಗಪಡಿಸಿ.